ಕಲಬುರಗಿಯವರೇ ಆದ ಆನಂದ್ ವಠಾರ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 5ರಂದು ಜೈಕಾರ್ ಯೂಟ್ಯೂಬ್ನಲ್ಲಿ ದೀಪವು ನಿನ್ನದೆ ಗಾಳಿಯು ನಿನ್ನದೆ ಎಂಬ ಆಡಿಯೋ ಹಾಗೂ ವಿಡಿಯೋನ ಮರುಬಿಡುಗಡೆ ಮಾಡುತ್ತಿದ್ದಾರೆ. ಹಳೆ ಹಾಡನ್ನ ಮರುಸೃಷ್ಟಿ ಮಾಡುವ ಮುಖಾಂತರವಾಗಿ ವಿಶೇಷವಾಗಿ ಕಲಬುರಗಿಯವರೇ ನಡೆಸಿರುವಂತಹ ಈ ಒಂದು ವಿಡಿಯೋವನ್ನು ಬಿಡುಗಡೆ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಇಂದು ಕಲಬುರಗಿ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೀಪವು ನಿನ್ನದೆ ಗಾಳಿಯು ನಿನ್ನದೆ ಈ ಭಾವಗೀತೆಗೂ ಸಂಪೂರ್ಣವಾಗಿ ಕಲಬುರಗಿ ಪ್ರತಿಭೆಗಳೇ ನಿರ್ಮಿಸಿ ನಿರ್ದೇಶಿಸಿ ನಟಿಸಿರುವ ಹಾಡಾಗಿದೆ. ಈ ಹಾಡನ್ನು ಜೈಕಾರ್ ಮ್ಯೂಸಿಕ್ ಚಾನೆಲ್ನಲ್ಲಿ ಬಿಡುಗಡೆ ಮಾಡಲಾಗುತ್ತಿದೆ. ಏಪ್ರಿಲ್ 5ರಂದು 5 ಗಂಟೆಗೆ ಬಿಡುಗಡೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಅದ್ರನ್ನ ಒಂದು ರೀಕ್ರಿಯೇಟ್ ಹೊಸ ತರ ಒಂದು ವಿಡಿಯೋ ಮಾಡಿದ್ವಿ. ನಮ್ಮ ಗಣಪತಿ ಬಪ್ಪ ಸಿನಿಮಾದ ಸೆನ್ಸಾರ್ ಟೈಮಲ್ಲಿ ಫ್ರೀ ಇದ್ವಿ ನಾವು, 1 ತಿಂಗಳು. ಆ ಟೈಮಲ್ಲಿ ಸಾಂಗ್ ಶೂಟ್ ಮಾಡಿದ್ವಿ. ಈ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಇದ್ರಾಗ ನಾ ಮೇಲ್ ಆಕ್ಟರ್ ನಾ ವರ್ಕ್ ಮಾಡೀನಿ. ಇವ್ರು ಸಾಹಿತ್ಯ ಅಂತ ಹೇಳಿ ಅದ್ರಾಗ ಫಿಮೇಲ್ ಲೀಡ್ ಆಕ್ಟರ್ ಮಾಡ್ಯಾರ. ಅವ್ರು ಡಾಕ್ಟರ್ ಸಿಂಹ ಪಾಟೀಲ್ ಅಂತ ಹೇಳ್ಬಿಟ್ಟು ಅವ್ರು ಮದರ್ ಕ್ಯಾರೆಕ್ಟರ್ ಮಾಡ್ಯಾರ. ಆಮೇಲೆ ಇವ್ರು ಜಗನ್ ಜಮಾದಾರ್ ಅಂತ ಹೇಳಿ ಅವರು ಒಂದು ಮೇಲ್ ಲೀಡ್ ಕ್ಯಾರೆಕ್ಟರ್ ಮಾಡ್ಯಾರ. ಆಮೇಲೆ ಈ ಸಾಂಗಿಗೆ ಮೇನ್ ನಮ್ಗೆ ಬೆನ್ನೆಲುಬಾಗಿ ನಿಂತು ನಮ್ಮ ರುಕ್ಮಣಿ ಮೇಡಮ್ ಅವರು ನಮ್ಮ ಸಾಂಗಿಗೆ ಪೂರ ಎಲ್ಲ ಸಪೋರ್ಟ್ ಮಾಡ್ಯಾರ. ಈಗೆಲ್ಲ ಸಾಂಗ್ ಎಲ್ಲ ಫುಲ್ ರೆಡಿ ಇದೆ. ಸಾಂಗ್ ಬಂದ್ಬಿಟ್ಟು ಇಲ್ಲೇ ಕಲಬುರಗಿದಾಗ ಶೂಟ್ ಮಾಡಿದ್ವಿ. ಕಲಬುರಗಿ, ಮರ್ತೂರು, ಗೋಳ ಹಳೆ ಸ್ಟೈಲ್ ಶೂಟ್ ಮಾಡಿದ್ವಿ. ಒಂಥರ ಇದು ಭಾವಗೀತೆ ಅದಕ್ಕೆ ಅದಕ್ಕೆ ಹಳೆ ಸ್ಟೈಲ್ ಶೂಟ್ ಮಾಡಿದ್ವಿ. ಈಗ ಬರೋ 5ನೇ ತಾರೀಕು ಶಂಕರ್ ಆಡಿಯೋ ಚಾನಲ್ದಾಗ ಈ ಸಾಂಗ್ ರಿಲೀಸ್ ಆಗಿರ್ತದೆ. ಸೊ ದಯವಿಟ್ಟು ತಾವೆಲ್ಲರೂ ನೋಡ್ಬಿಟ್ಟು ಸಾಂಗ್ ನ ನಮ್ಗೆ ಹೊಸ ಪ್ರತಿಭೆ ಪ್ರೋತ್ಸಾಹ ಕೊಡ್ಬೇಕಂತ ನಾ ಕೇಳ್ಕೊತೀನಿ. ಈ ಹಾಡಿನಲ್ಲಿ ಪಾತ್ರ ವಹಿಸಿರುವ ಸಾಹಿತ್ಯ ಅವರು ಕೂಡ ಮಾತನಾಡಿದ್ರು. ಫಸ್ಟ್ ಟೈಮ್ ನಾ ಆಕ್ಟ್ ಮಾಡಿದ್ದು ಒಂದು ಮೂವಿನಲ್ಲಿ ಅಲ್ಲಿ ಎಲ್ಲೂ ಮಾಡಿರ್ಲಿಲ್ಲ. ಇದು ನನ್ನ ಫಸ್ಟ್ ಟೈಮ್ ಆಕ್ಟಿಂಗು. ಆನಂದ್ ಸರ್ ಅವರು ಇದು ಅಪರ್ಚುನಿಟಿ ಕೊಟ್ಟಿನ ಸಲ ಆನಂದ್ ಸರಿಗೆ ಭಾಳ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಶೂಟಿಂಗ್ ಅಲ್ಲಿ ಏನೋ ತೊಂದರೆ ಆಗ್ಬಾರ್ದು ಅಂತ ರಿಹರ್ಸಲ್ಸ್ ಎಲ್ಲ ಮೊದಲೇ ಎಲ್ಲ ನಡೀತು. 10 days 15 days ರಿಹರ್ಸಲ್ಸ್ ನಡೀತು. ಅದ್ರೊಳಗೆ ಶೂಟಿಂಗ್ ಹೆಂಗಿರ್ತದೆ, ಏನಿರ್ತದೆ, ಅಲ್ಲಿ ಹೋಗಿ ಯಾವ ತರ ಆಕ್ಟ್ ಮಾಡ್ಬೇಕು, ಏನ್ ಎಕ್ಸ್ಪ್ರೆಷನ್ಸು, ಸೀನ್ಸು ಎಲ್ಲ ತಿಳಿಸಿದ್ಮೇಲೆ ಶೂಟಿಂಗಿಗೆ ಕರ್ಕೊಂಡು ಹೋದ್ರು. ಶೂಟಿಂಗ್ ಅಲ್ಲಿ ತುಂಬಾ ಎಲ್ಲ ಚಲೋ ನಡೀತಾ. ಯಾಕಂದ್ರೆ ಮೊದಲೇ ರಿಹರ್ಸಲ್ಸ್ ಮಾಡಿದ್ವಿ. ಸೊ ಶೂಟಿಂಗ್ ಎಲ್ಲ ಬಹಳ ಸುಲಭವಾಗಿ ನಡೀತು. ಯಾವ್ದೇ ರೀತಿ ತೊಂದರೆ ಅಂತ ಆಗ್ಲಿಲ್ಲ. ಇದು ಒಂದು ನನಗಂತೂ ನಾ ಫಸ್ಟ್ ಟೈಮ್ ಆಕ್ಟ್ ಮಾಡಿನ ಸಲುವಾಗಿ ತುಂಬಾ ಒಳ್ಳೆ ಒಂದು ಮೆಮೊರಿ, ಒಂದು ಅಪರ್ಚುನಿಟಿ ಅದು ಎಲ್ಲ ಸಿಕ್ಕಂಗಾಯ್ತು. ಲೈಫ್ ಲಾಂಗ್ ಮೆಮೊರಿ ಅಂತೂ ಉಳ್ಕೋತದೆ. ಬಟ್ ಇಟ್ ವಾಸ್ ದ ಬೆಸ್ಟ್ ಟೈಮ್. ಸೊ ಐ ಲೈಕ್ ಟು ಒನ್ಸ್ ಅಗೇನ್ ಥ್ಯಾಂಕ್ ಆನಂದ್ ಸರ್ ಫಾರ್ ದ ಅಪರ್ಚುನಿಟಿ. ಮತ್ತು ನೀವೆಲ್ಲ ಈ ಹಾಡವನ್ನು ನೋಡ್ಲೇಬೇಕು. ಈ ಸ್ಟೋರಿ ತಗೊಂಡು ಆ ಹಾಡದಲ್ಲಿ ಎಷ್ಟು ಚಲೋ ತೋರಿಸಿದ್ದಾರೆ ಅಂತ ನೋಡ್ಲೇಬೇಕು. ಬಹಳ ಕ್ಯೂಟ್ ಸ್ಟೋರಿ, ಬಹಳ ರಿಯಲ್ ಸ್ಟೋರಿ ಅಂತ ನಾನು ಹೇಳ್ತೀನಿ. ಸೊ ನೋಡ್ಲೇಬೇಕು ಎಲ್ಲರೂ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲ ಪತ್ರಕರ್ತರಿಗೆ ನಮಸ್ಕಾರ. ನಾನು ಡಾಕ್ಟರ್ ಸಿಂಹ ಪಾಟೀಲ್ ಅಂತ, ಗೋವಿಂದಾಯಿ ದೊಡ್ಡಪ್ಪ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯದ ಸಂಗೀತ ವಿಭಾಗದ ಮುಖ್ಯಸ್ಥಳಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನಗೆ ಆನಂದ್ ಅವರು ಮೊದಲಿಂದನೇ ಪರಿಚಯ. ಅವರು ಕೆಲವೊಂದು ಗಣಪತಿ ಬಪ್ಪ ಆಗಿರ್ಬೋದು, ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಎಷ್ಟೋ ಒಂದು ಅವಾರ್ಡ್ಗಳನ್ನು ಪಡೆದಂತ ಎಲ್ಲ ಅವರು ಒಂದು ಪ್ರಾಜೆಕ್ಟ್ ಅನ್ನ ನಾನು ನೋಡ್ತಾ ಇರ್ತಿದ್ದೆ. ಬಹಳ ದಿವಸದಿಂದ ಪರಿಚಯ ಅವ್ರು ನಮಗೆ. ಹಂಗೆ ಒಂದ್ಸಲ ಭೇಟಿಯಾಗಿ ಅವರು ಒಂದು ದೀಪವು ನಿನ್ನದೆ ಗಾಳಿ ನಿನ್ನದೆ ಒಂದು ಹಾಡಿಗೆ ನಾನು ಒಂದು ಸ್ಟೋರಿ ಬರ್ದಿದ್ದೇನ್ರಿ ಮೇಡಮ್ ಅನ್ಕೊಳ್ಳೋ ಸ್ಟೋರಿ ಕೇಳಿದೆ. ನಾನು ಕೇಳಿದ್ಮೇಲೆ ಅವರು ಆಕ್ಟ್ರೆಸ್ನೆಲ್ಲ ಸೆಲೆಕ್ಟ್ ಮಾಡೋ ಒಂದು ಹಂತದೊಳಗೆ ಇದ್ರು ಅವರು. ಅವಾಗ ಅವ್ರಂದ್ರಿ ಒಂದು ಹಾಡಿನೊಳಗ ತಾಯಿ ಕ್ಯಾರೆಕ್ಟರ್ದ ನೀವು ಸೂಟ್ ಆಗ್ತೀರಿ, ನೀವು ಮಾಡ್ಬೋದೇನೋ ಅಂತ ಕೇಳಿದಾಗ ನಾನು ಕಲಾ ಮನೆತನದವಳ ಆಗಿದ್ದರಿಂದ ನನಗದು ಸ್ಟೋರಿನೂ ಬಹಳ ಹಿಡಿಸ್ತು. ಮತ್ತು ನಾನು ತಕ್ಷಣ ಒಪ್ಕೊಂಡು 1-2 ದಿನ ರಿಹರ್ಸಲ್ ಮಾಡಿದ್ವಿ. ಆಮೇಲೆ ಶೂಟ್ ಮಾಡಿದ್ವಿ. ಇಲ್ಲೇ ಗುಲ್ಬರ್ಗಾ ಜಿಲ್ಲೆ ಒಳಗೆ ಎಲ್ಲ ಶೂಟ್ ಮಾಡಿದ್ವಿ. ಇದ್ರೊಳಗೆ ಏನೋ ಒಂದು ವಿಶೇಷತೆ ಅಂದ್ರೆ ಎಲ್ಲಿನೂ ಯಾವುದೂ ಆರ್ಟಿಫಿಷಿಯಲ್ ಆಗಿ ಶೂಟ್ ಮಾಡಿಲ್ಲ. ಎಲ್ಲವೂ ವಾಸ್ತವಿಕವಾಗಿಯೇ ನಾವು ಶೂಟ್ ಮಾಡ್ತಾ ಬಂದಿದ್ದಾರೆ ಆನಂದ್ ವಠಾರ್ ಅವರು. ಮತ್ತು ಇಲ್ಲಿಯವರಾಗಿ ಇಲ್ಲಿ ಒಂದು ಕಲಬುರಗಿ ಜಿಲ್ಲೆಯ ಒಂದು ಕಲಾವಿದರನ್ನ ಬೆಳೆಸುವಂತ ಮಹದಿಚ್ಛೆಯನ್ನು ಅವರು ಹೊಂದಿರ್ತಾರೆ. ಇದು ಬಹಳ ಶ್ಲಾಘನೀಯ. ಯಾಕಂದ್ರೆ ಯಾವುದೇ ಒಂದು ಸಿನಿಮಾ ತಗೊಳ್ಳಿ, ಯಾವುದೇ ಒಂದು ಹಾಡು ನೋಡಿ ಬೇರೆಯವ್ರನ್ನೇ ಹೈರ್ ಮಾಡಿರ್ತಾರೆ. ಬಾಂಬೆ, ಬೆಂಗಳೂರು ಆ ಹೀರೋಯಿನ್ಗಳನ್ನ ಚಾಯ್ಸ್ ಮಾಡ್ತಾರ, ಹೀರೋಗಳನ್ನ ಚಾಯ್ಸ್ ಮಾಡ್ತಾರ. ಪ್ಲೇಬ್ಯಾಕ್ ಸಿಂಗರ್ ಆಗಿರ್ಬೋದು. ಇಲ್ಲಿ ಎಷ್ಟು ಜನ ಕಲಾವಿದರದ ನಮ್ಮ ಕಲಬುರಗಿ ಒಳಗೆ ಯಾರು ಹೋಗ್ತಾನೆ ಹಿಡಿಯಂಗಿಲ್ಲ, ಬೇರೆದವ್ರನ್ನ ಕರೆಸಿ ಹಾಡಿಸ್ತಾರ. ಅದು ಬಿಟ್ಟು ಇವರು ನಮ್ಮ ಭಾಗದ ಒಂದು ಕಲಾವಿದರನ್ನ ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ಬಹಳ ಹೋರಾಟ ಮಾಡ್ತಾ ಇದಾರ. ಮೊನ್ನೆಂತೂ ಗಣಪತಿ ಬಪ್ಪ ತಾವೆಲ್ಲ ನೋಡ್ರಿ,
ಬಹಳ ಒಳ್ಳೆ ಒಂದು ಇದ್ರೊಳಗೆ ಮೂಡ್ ಬಂದಿದೆ, ಒಂದು ಅರ್ಥವನ್ನ ಕೊಡುವಂತ ಸಿನಿಮಾ, ಮೆಸೇಜ್ ಅನ್ನು ಕೊಡುವಂತ ಸಿನಿಮಾ ಅದು. ಪ್ರೀಮಿಯರ್ ಶೋನೇ ಬಹಳ ಹೌಸ್ಫುಲ್ ಆಗಿ ಎಲ್ಲ ಕಡೆ ನಡೀತಾ ಇದೆ. ಹಾಗೆ ಇದೊಂದು ಭಾವಗೀತೆಗೆ ನಾವೆಲ್ಲ ಆಕ್ಟ್ ಮಾಡಿದೀವಿ, ನಾನಾಗಿರ್ಬೋದು, ಸಾಹಿತ್ಯ ಆಗಿರ್ಬೋದು. ಇದಕ್ಕ ಡಾಕ್ಟರ್ ಪುಟ್ಮಣಿ ದೇವಿದಾಸ್ ಅವ್ರ ಮನೆಯವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಅವ್ರ ಮನೆ ಮಂದಿಲ್ಲ. ಮತ್ತ ಜಗ್ಗು ಅವರು, ಆನಂದ್ ವಠಾರೆ ಅವರ ಒಂದು ಏನೋ ಒಂದು ಪ್ರಾಜೆಕ್ಟ್ ನೊಳಗ ಅವ್ರು ಪೂರ್ತಿ ಏನ್ ಕೆಲಸ ಮಾಡಲ್ಲ, ಅದಕ್ಕೆಲ್ಲ ನಾವೆಲ್ಲ ಪ್ರೋತ್ಸಾಹಿಸೋಣ. ದಯವಿಟ್ಟು ತಾವೆಲ್ಲ ಈ ಒಂದು ಹಾಡಿಗೆ ಪ್ರೋತ್ಸಾಹ ನೀಡ್ರಿ. ಮತ್ತ ಅವ್ರ ಒಂದು ಕೆಲ್ಸಕ್ಕ ನಾವೆಲ್ಲ ಶುಭವನ್ನು ಕೇಳ್ಕೊಳ್ಳೋಣ. ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ನಾಲ್ಕು ಮಾತು ಮುಗಿಸ್ತೇನೆ. ಇಲ್ಲಿ ನಮಸ್ಕಾರ. ಈ ಝೇಂಕಾರ ವಿಡಿಯೋ ಆಡಿಯೋ ಚಾನಲ್ ಅವರು ಈ ಹಾಡನ್ನ 5ನೇ ತಾರೀಕಿಗೆ 5 ಗಂಟೆಗೆ ಅವರು ಇದನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ನಾನು ಹೇಳುವಂಥದ್ದು ಏನಪ್ಪಾ ಅಂತಂದ್ರೆ, ಈಗಾಗಲೇ ಮೇಡಮ್ ಅವರು ಹೇಳಿದ್ರು, ಆನಂದ್ ವಠಾರ್ ಅವರು ಹೇಳಿದ್ರು. ಆನಂದ್ ವಠಾರ್ ಮತ್ತು ಇವರು ಜಗನ್ನಾಥ್ ಜಮಾದಾರ್ ಸರ್ ಅವರು ನಮ್ಮ ಸಂಪರ್ಕಕ್ಕೆ ಬಂದದ್ದು ಈ ಹಾಡಿನ ಮೂಲಕ. ಇವರು ಸಾಹಿತ್ಯ ನನ್ನ ಮಗಳು ಯಾರು ಫ್ರೆಂಡ್ಸ್ ಮೂಲಕ ಆ ಫೋಟೋವನ್ನ ಆನಂದ್ ವಠಾರ್ ಅವರು ನೋಡಿದ್ರು. ಸೊ ಈ ಹಾಡಿಗೆ ನಾವು ಇವ್ರನ್ನ ತಗೋಬೇಕು ಅಂತಂದಾಗ ಆಕ್ಟಿಂಗ್ ಏನು ಅನ್ನೋವಂಥದ್ದೇ ನಮ್ಮ ಈ ಉತ್ತರ ಕರ್ನಾಟಕದ ಜನರಿಗೆ ಗೊತ್ತಿಲ್ಲ. ಈ ಭಾಗ ಈ ಫೀಲ್ಡ್ ಅಲ್ಲಿ ಎಷ್ಟು ಹಿಂದೆ ಬಿದ್ದಿದೆ ಅಂತಂದ್ರೆ ಯಾರು ಸಹಿತ ಇವ್ರನ್ನ ಗುರುತಿಸಂಗಿಲ್ಲ. ಆಮೇಲೆ ಆ ಒಂದು ಫೀಲ್ಡ್ ಅಂತಂದ್ರೆ ನಮಗೂ ಅಷ್ಟರ ಮಟ್ಟಿಗೆ ಆಸಕ್ತಿ ಇಲ್ಲ ಅನ್ನುವಂಥದ್ದು ಕಲಾ ಕ್ಷೇತ್ರ ಏನಿದೆ. ಆದ್ರೆ ಆನಂದ ವಠಾರ್ ಅವರು ಸುಮಾರು 15 ವರ್ಷಗಳಿಂದ ಅದರಲ್ಲಿ ಸಕ್ರಿಯರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬ್ಯಾಂಗ್ಳೂರಲ್ಲಿ, ಮದ್ರಾಸ್ನಲ್ಲಿ ಸುಮಾರು ಸೀರಿಯಲ್ಗಳನ್ನ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಯ್ತು. ಆಮೇಲೆ ಅಲ್ಲಿ ಅವರು ಈ ಜನರಿಗೆ ಅಷ್ಟು ಮುಂದೆ ಬರೋದು ಬಿಡೋದಿಲ್ಲ ಅನ್ನುವಂಥದ್ದು ಹಲವಾರು ಎಕ್ಸ್ಪೀರಿಯನ್ಸ್ಗಳ ಮೂಲಕ ನಾವು ತಿಳ್ಕೊಂಡಿದ್ವಿ. ಅದಕ್ಕೆ ಅಲ್ಲಿ ಆ ಜಾಗ ಬಿಟ್ಟು ಬೆಂಗಳೂರು, ಮಂಗಳೂರು ಅಲ್ಲಿ ಬಿಟ್ಟು ಇಲ್ಲಿ ಅವರು ಯಾಕೆ ಬಂದಿದ್ದಾರೆ ಅನ್ನುವಂಥದ್ದು ಹೇಳಿದ್ರು. ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ನಾ ಈ ಭಾಗದ ಕಲಾವಿದರಿಗೆ ಬೆಳೆಸಬೇಕು, ಆ ಕ್ಷೇತ್ರದಲ್ಲಿ ಇವರು ಮುಂದುವರಬೇಕು, ಎಷ್ಟೋ ಪ್ರತಿಭೆಗಳಿಗೆ ಇದ್ದಾವೆ ಅನ್ನುವಂಥದ್ದನ್ನು ಗುರುತಿಸ್ತಾ ಇದ್ದಾರೆ ಸರ್. ಅದಕ್ಕಾಗಿ ಇಲ್ಲಿ ಬಂದೀನಿ, ಇಲ್ಲೇ ಪ್ರತಿಭೆಗಳನ್ನ ತಗೊಂಡು ಇಲ್ಲಿ ಒಂದು ಫಿಲಮ್ ಮಾಡ್ಬೇಕು, ಏನೋ ವಿಡಿಯೋ ಸಾಂಗ್ ಮಾಡ್ಬೇಕ್ರಿ ಮೇಡಮ್ ಅಂತ ಅಂದಾಗ ಅದಕ್ಕೆ ಸಪೋರ್ಟ್ ಮಾಡ್ರಿ ಅಂತ ಕೇಳಿದ್ರು. ಈ ಭಾಗದವರೆಲ್ಲ ಈ ಕ್ಷೇತ್ರದಲ್ಲಿ ಇವರು ಮುಂದೆ ಬರ್ಲಿ ಅನ್ನುವಂಥ ಕಾರ್ಯಕ್ಕೆ ನಾವು ಸಪೋರ್ಟ್ ಮಾಡಿವಿ. ಅದಕ್ಕೆ ಈ ಒಂದು ಹಾಡು ಬಹಳ ಉತ್ತಮವಾಗಿ ಅವರು ಮಾಡಿದ್ದಾರೆ. ಆದ್ರೆ ಕೆಲವು ಲೋಕಗಳನ್ನ ನಾವು ನೋಡಿದ್ವಿ. ಅದಕ್ಕೆ ಈ ಭಾಗದ ಜನರಿಗೆ ಅದನ್ನು ತಲುಪಿಸ್ರಿ. ಇಲ್ಲಿ ಭಾಗದ ಕಲಾವಿದರು ಈ ಒಂದು ಕಲಾ ಕ್ಷೇತ್ರದಲ್ಲಿ ಯಾವುದೇ ಫೀಲ್ಡ್ ಇರಲಿ, ಅದು ನಿರ್ದೇಶನ ಇರ್ಲಿ, ಆಕ್ಟಿಂಗ್ ಇರ್ಲಿ, ಮತ್ತೊಂದಿರ್ಲಿ, ಅದನ್ನ ಗುರುತಿಸಿ ನೀವೆಲ್ಲ ದಯವಿಟ್ಟು ಅವರನ್ನ ಮುಖ್ಯವಾಹಿನಿಗೆ ತರಬೇಕು. ಯಾಕಂದ್ರೆ ನಿಮ್ಮಿಂದ ಮಾತ್ರ ಅದು ಸಾಧ್ಯ ಅನ್ನುವಂಥದ್ದು ಒಂದು ನಮ್ಮ ಅನಿಸಿಕೆ ಇದೆ. ಅದಕ್ಕೆ ಈ ಸಂದರ್ಭದಲ್ಲಿ ಆಡಿಯೋ ಬಿಡುಗಡೆ ಪೋಸ್ಟರ್ ಮಾಡಲಾಯಿತು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.